ನಿಮ್ಮ ಬಳಿ ಕೇವಲ ಒಂದೇ ಒಂದು ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಒಬ್ಬ ವ್ಯಕ್ತಿ ಸಾಕಷ್ಟು ತಿಂಗಳು ಅಥವಾ ಸಾಕಷ್ಟು ವರ್ಷಗಳಿಂದ ಮಾನಸಿಕ ಅಸ್ವಸ್ಥನಾಗಿ ರಸ್ತೆಯಲ್ಲಿ ಊಟ ತಿಂಡಿ ಇಲ್ಲದೆ ನರಳಾಡ್ತಾ ಇದ್ದಂಥ ವ್ಯಕ್ತಿಯ ಜೀವನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರ ದರ್ಶನ ಪಡೆದ ನಂತರ ಆತನ ಜೀವನವೇ ಸಂಪೂರ್ಣವಾಗಿ ಬದಲಾಗಿದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಮನುಷ್ಯನ ದೃಷ್ಟಿ ಬಿದ್ದರೆ ಕಲ್ಲು ಕೂಡ ಪುಡಿ ಪುಡಿ ಆಗುತ್ತೆ ಅನ್ನೋದನ್ನು ಕೇಳಿದ್ದೀನಿ. ಆದರೆ ದೇವರ ದೃಷ್ಟಿ ಬಿದ್ದರೆ ಮನುಷ್ಯನ ಜೀವನವೇ ಬದಲಾಗುತ್ತೆ ಅನ್ನೋ ಒಂದು ಅದ್ಭುತವಾದಂಥ ವಿಷಯವನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಸಾಕಷ್ಟು ತಿಂಗಳು ಅಥವಾ ಸಾಕಷ್ಟು ವರ್ಷಗಳಿಂದ ಮಾನಸಿಕ ಅಸ್ವಸ್ಥನಾಗಿ ರಸ್ತೆಯಲ್ಲಿ ಊಟ ತಿಂಡಿ ಇಲ್ಲದೆ ನರಳಾಡ್ತಾ ಇದ್ದಂಥ ವ್ಯಕ್ತಿಯ ಜೀವನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರ ದರ್ಶನ ಪಡೆದ ನಂತರ ಆತನ ಜೀವನವೇ ಸಂಪೂರ್ಣವಾಗಿ ಬದಲಾಗಿದೆ. ಅದು ಹೇಗೆ ಏನು ಅಂತ ಈ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಕೇವಲ 2 ನಿಮಿಷದ ವಿಡಿಯೋ ಅನ್ನೋದನ್ನು ಭಾವಿಸದೆ ಇದು ಸಾಕಷ್ಟು ತಿಂಗಳ ಶ್ರಮ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಕೆಲವು ತಿಂಗಳುಗಳ ನನ್ನ ಶ್ರಮದಿಂದ, ನಮ್ಮ ತಂಡದ ಶ್ರಮದಿಂದ ಇವತ್ತು ಒಬ್ಬ ವ್ಯಕ್ತಿಯ ಜೀವನವೇ ಬದಲಾಗಿದೆ. ಅದು ಹೇಗಾಗಿದೆ, ಆತ ಬಂದಾಗ ಹೇಗಿದ್ದ, ಆತ ಬಂದ ನಂತರ ಆತನ ಜೀವನದಲ್ಲಿ ಆದಂಥ ಬದಲಾವಣೆಗಳೇನು, ಇಲ್ಲಿ ಇರ್ತಕ್ಕಂಥ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಹೇಗೆ ಸಿಕ್ತು, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಾಕಷ್ಟು ತಿಂಗಳುಗಳಿಂದ ಆ ವ್ಯಕ್ತಿಯನ್ನು ಪೋಷಣೆ ಮಾಡಿದ್ದಾಯಿತು. ಕೊನೆಯದಾಗಿ ಅವರ ಜೀವನದಲ್ಲಿ ಹೊಸ ವರ್ಷದ ದಿನ, ಹೊಸ ಜೀವನಕ್ಕೆ ಕಾಲಿಡುವ ದಿನ ಕೂಡ ಬಂದಾಯಿತು. ಸೊ ಬನ್ನಿ ಆ ವ್ಯಕ್ತಿಯನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ವಾಮ, ಬನ್ನಿಮ್ಮ ನೀವು ಬನ್ನಿ ಬನ್ನಿ. ಇಲ್ಲಿ ಬಾರ್ ಕಾರ್ತಿಕ್. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕನ್ನಡ ಬರುತ್ತಾ? ಬರಲ್ಲ. ಯಾವ ಊರು? ತಮಿಳ್ನಾಡು, ತಿರುಚಿ. ಹೇಗಿತ್ತು ನಿಮ್ ಜೀವನ ಮುಂಚೆ? ಏನ್ ವಿಷಯಕ್ಕೆ ಮೆಂಟಲ್ ಆಚಿ ನೀ? ಲಾಟ್ರಿ ಟಿಕೆಟ್ ಅಡ್ಚಿಟಿ ಏನೋ ಲಾಟ್ರಿ ಟಿಕೆಟ್ ಆಡಿ ಜೂಜು. ಸ್ನೇಹಿತರೆ, ಈ ವ್ಯಕ್ತಿಯ ವಯಸ್ಸು 25ರಿಂದ 30 ವರ್ಷ ಇರ್ಬೋದು. ಕಾರ್ತಿಕ್ ಅಂತ ಇವ್ರ ಹೆಸರು. ಕೆಲವು ತಿಂಗಳ ಹಿಂದೆ ಇವರು ಕಂಪ್ಲೀಟ್ ಮಾನಸಿಕ ಹುಚ್ಚರಾಗಿ ನನ್ನ ಕೈಗೆ ಸಿಗ್ತಾರೆ. ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ರು ಅನ್ನೋದನ್ನ ತಾವು ಗಮನಿಸಬಹುದು. ನಮ್ಮ ಆಶ್ರಮದಲ್ಲಿ ಒಂದು ಹೋಮ ನಡೀತಾ ಇರುತ್ತೆ. ಆ ಹೋಮ ನಡೆಯುವಂತ ಸಂದರ್ಭದಲ್ಲಿ ಈ ವ್ಯಕ್ತಿನ ಕರ್ಕೊಂಡು ಬರ್ತಾರೆ ನಮ್ಮ ಸ್ನೇಹಿತರು ಜೀವನ್ ಅಂತ. ಆ ಹೋಮದಲ್ಲೇ ಇವರನ್ನ ಕೂರಿಸಿ, ಅಂದ್ರೆ ಮಾನಸಿಕ ಅಸ್ವಸ್ಥನಾಗಿದ್ರೂ ಕೂಡ ಆತನಿಗೆ ಬಟ್ಟೆ ಆಗ್ಲಿ, ಆತನ ಮೈ ಮೇಲೆ ಯಾವುದೇ ತರದ ಜ್ಞಾನ ಇರೋದಿಲ್ಲ. ಆದ್ರೂ ಕೂಡ ಈತನನ್ನ ಹೋಮದ ಹತ್ರ ನಾವು ಕೂರಿಸಿರ್ತೀವಿ. ಹೋಮದ ಮಿರಾಕಲ್ ಜೊತೆಗೆ ಹೋಮದ ಶಕ್ತಿ ಜೊತೆಗೆ ಇಲ್ಲಿರ್ತಕ್ಕಂಥ ದೇವರ ಶಕ್ತಿಯಿಂದ ಆತನ ಜೀವನ ಇವತ್ತು ಬದಲಾಗಿದೆ. ಸೊ ಈತ ಯಾಕೆ ಈ ತರ ಆದ ಅಂತ ನಾವೇನಾದ್ರೂ ವಿಷಯಗಳನ್ನ ತಿಳ್ಕೊಳ್ತಾ ಹೋದಾಗ ನನಗೆ ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಜೂಜು ಅಲ್ವಾಣ? ಏನಂತಾರೆ ಅದು? ಲಾಟ್ರಿ ಟಿಕೆಟ್ ಆಡಿ ಅದರಲ್ಲಿ ದುಡ್ಡು ಬರಲಿಲ್ಲ. ಹಾಗಾಗಿ ಮಾನಸಿಕ ಸೀಮಿತವನ್ನ ಕಳ್ಕೊಂಡು ಮಾನಸಿಕ ಹುಚ್ಚನಾಗಿ ವರ್ತಿಸೋದಕ್ಕೆ ಶುರು ಮಾಡಿದ್ದಾರೆ. ಮನೇಲಿ ಎಲ್ರಿಗೂ, ತಂದೆ ತಾಯಿಗೆಲ್ಲ ಹೊಡಿತಿದ್ರಂತೆ. ಏನ್ ಅರ್ಥ ಆಯ್ತು? ಲಾಟ್ರಿ ಟಿಕೆಟ್ ಆಡ್ತೀರಾ? ಏನಕ್ಕೆ ಆಡಲ್ಲ? ಎಂದಿಲ್ಲ, ರಾಶಿ ಇಲ್ಲ. ಲಕ್ ಇರ್ಬೇಕು ನೋಡಿ ಸ್ನೇಹಿತರೆ. ನಿಮ್ಮ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಲಕ್ ಬದಲಾಗಲ್ಲ. ಹಣೆ ಬರದಲ್ಲಿ ದೇವ್ರು ಬರ್ದಿದ್ರೆ ಮಾತ್ರ ನಿಮ್ ಜೀವನ ಬದಲಾಗೋದು. ಅದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಈ ಹುಡುಗ. ನಾನು ಕೇಳಿದೆ ಇನ್ನೊಂದ್ಸತಿ ಲಾಟ್ರಿ ಟಿಕೆಟ್ ಆಡ್ತೀಯನಪ್ಪ ಅಂತ. ಅವ್ನು ಹೇಳ್ತಿದ್ದಾನೆ ನನಗೆ ಲಕ್ ಇಲ್ಲ, ನಾನು ಲಾಟ್ರಿ ಟಿಕೆಟ್ ಆಡಲ್ಲ ಅಂತ. ಇಪ್ಪ ಪೋಯ್ ಸ್ಟಾರ್ಟ್ ಪண்றியா? ಸ್ನೇಹಿತರೆ, ಈಗ ವ್ಯಕ್ತಿಯ ವಿಷಯ ಪೂರ್ತಿ. ಸರ್ ಬನ್ನಿ, ಮುಂದೆ ಬನ್ನಿ, ನೀವೇ ಬನ್ನಿ ಸರ್. ಎಂದ ಊರು? ಇವ್ರು ಕನ್ನಡ ಬರ್ತದ ನಿಮ್ಗೆ? ಕನ್ನಡ ಮಾತಾಡಕ್ಕೆ ಬರಲ್ಲ, ಸ್ವಲ್ಪ ಅರ್ಥ ಆಗುತ್ತೆ. ಓಕೆ. ನಮ್ಮ ಊರು ತಿರುಚಿ, ತಮಿಳ್ನಾಡುல ತಿರುಚಿ.
திருச்சிலேருந்து வந்திருக்கோம் அவரை கூட்டு போறதுக்கு கார்த்திக். ಎಷ್ಟು ನಾಳ ಆಚೆ ಸರ್ ಅವ್ರು ಮಿಸ್ ಆಚಿ? 8 மாசம் ஆச்சு. 8 ತಿಂಗಳಾಯ್ತು ಮನೆಯಿಂದ ಹೆಂಗಿದ್ರು ಅವ್ರು ಮುಂಚೆ? முன்னாடி வந்து திருச்சியில இருந்தாரு. திருச்சியில இருந்து அவர் அம்மா வந்து வீடு பூட்டி இருக்கணும்னா அப்செட் ஆயிட்டு வந்துட்டாரு. அதான் அப்புறம் இங்க இப்போ ಜನಸ್ನೇಹ ಆಶ್ರಮத்துல இருந்து கூட்டு போக வந்திருக்கோம். ಕೊನೆಯದಾಗಿ ನಮ್ಮ ಕಾರ್ತಿಕ್ ಅವ್ರ ಜೀವನ ಇಲ್ಲಿಗೆ ಬಂದ ನಂತರ ಬದಲಾಗಿದೆ ಅಂತ ನಾನು ಭಾವಿಸ್ತೀನಿ. ಅದು ನಮ್ಮಿಂದ ಅಂತ ಅಲ್ಲ, ಆ ಭಗವಂತ ಸ್ವಾಮಿ ಶನೇಶ್ವರ ಸ್ವಾಮಿ ನಾವು ಪ್ರತಿದಿನ ಆರಾಧಿಸ್ತೀವಿ, ಅವರಿಂದ ಇವತ್ತು ಇವರ ಕಂಪ್ಲೀಟ್ ಜೀವನ ಬದಲಾಗಿದೆ. ಇವಾಗ ಆಶ್ರಮಕ್ಕೆ ಬಂದಿದ್ದೀರಾ, ಕಾರ್ತಿನ ಕರ್ಕೊಂಡು ಹೋಗ್ತಾ ಇದ್ದೀರಾ, ನೀವೇನಾಗ್ಬೇಕು ಅವ್ರಿಗೆ? ಅಂಕಲ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? நல்லா பார்த்துக்கிட்டாங்க அவரை, அதாவது இதாக இருந்துச்சு இப்போ கிளியர் பண்ணி அமைச்சிருக்காங்க, நல்லபடியாக பார்த்துக்கிறோம். ಥ್ಯಾಂಕ್ ಯು ಸರ್. ಸ್ನೇಹಿತರೆ ನಮಸ್ಕಾರ, ಇವ್ರ ಹೆಸರು ಕಾರ್ತಿ ಅಂತ. ಕಾರ್ತಿ, ಇಪ್ಪ ಒನ್ನಿಜಲ್ಲ ನಮ್ಮ ಆಶ್ರಮಕ್ಕೆ ಬಂದಲ್ಲ, ಹೆಂಗಿದ್ಯಾ? ಅಲ್ಲಲ್ಲ ಇಪ್ಪ ಏನ್ ಹೇಳ್ತಿ, ಹೆಂಗಿದ್ದೀರಾ ಇಲ್ಲಿ? ಓಕೆ, ಸಾಪುಡೆಲ್ಲ சாப்பாடு ಚೆನ್ನಾಗಿತ್ತ ಊಟ? ಬಟ್ಟೆ நல்லா இருக்கா? டி-ஷர்ட் இப்போ எங்க போற நீ? தமிழ்நாடு திருச்சி ஊருக்கு போறேன். ஊருக்கு போறியா? நல்லா இருக்கியா ஊருடா? இது யாரு? பாட்டி, அம்மா. அம்மா அகு பண்ணு வந்து இங்க 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 ಅಗ್ಗ ಇಪ್ಪ ಕೂಟು ಪೋರವ್ರ ನೀನು. ನನಗೆ ತಮಿಳು ಬರಲ್ಲ, ನಿನಗೆ ಕನ್ನಡ ಬರಲ್ಲ. ಆಯ್ತು, ನಲ್ಲ ಇರ ಲಾಟರಿ ಟಿಕೆಟ್ ಆಡೋದು ಲೈಫ್ ಮಲ್ಲ ಬರ್ಬಾದ್ ಅವ್ರದ್ದು. ಲಾಟರಿ ಟಿಕೆಟ್ ಆಡಿದ್ರೆ ಮತ್ತೆ ಬರ್ಬಾದ್ ಆಗೈತಿ ಅಂತ ಹೇಳ್ತಾ ಇದ್ದೀನಿ ನಾನು. ಸರಿನಾ? ನಲ್ಲ ಇರಪ್ಪ. ಸ್ವಾಮಿ ನಲ್ಲ ಪಣ್ಣ, ದೇವ್ರು ಒಳ್ಳೇದ್ ಮಾಡ್ಲಿ. ಸಾಕು, ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಸ್ನೇಹಿತರೆ, ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಕಂಪ್ಲೀಟ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ, ನಮ್ಮ ಜನಸ್ನೇಹಿ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಎಲ್ಲ ಗಮನಿಸಿ. ನಿಜವಾಗ್ಲೂ ಒಬ್ಬ ಜೂಜುಕೋರನಾಗಿದ್ದ, ಮನೇಲಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದ, ತಂದೆ ತಾಯಿಗೆ ಹೊಡಿತಾ ಇದ್ದ, ದುಡ್ದಂಥ ಹಣವನ್ನೆಲ್ಲ ಲಾಟ್ರಿ ಟಿಕೆಟ್ಗೆ ತೊಗೊಂಡೋಗಿ ಹಾಕ್ತಾ ಇದ್ದ, ಕಂಪ್ಲೀಟ್ ತನ್ನ ಜೀವನವನ್ನು ಬರ್ಬಾದ್ ಮಾಡ್ಕೊಂಡಿದ್ದ ನಮ್ಮ ಮಾಡ್ಕೊಂಡಿದ್ದಂಥ ಕಾರ್ತಿಕ್ ಅವ್ರನ್ನ ಇವತ್ತು ಸಂಪೂರ್ಣವಾಗಿ ಗುಣಮುಖರಾಗಿ ಜನಸ್ನೇಹಿ ಆಶ್ರಮದಿಂದ ಅವ್ರನ್ನ ಕಳಿಸ್ಕೊಡ್ತಾ ಇದೀವಿ. ಯಾವುದೇ ರೀತಿ ಫೀಸ್ ತಗೊಂಡಿಲ್ಲ. ಫೀಸ್ ಏನಾದ್ರು ಫೀಸ್ ಕೊಡಕ್ಕೆ ಫೀಸ್ ಇಲ್ಲ, ಯಾವ ₹1 ಫೀಸ್ ಇಲ್ಲ. ಸೊ ಕಂಪ್ಲೀಟ್ ಆಗಿ ಅವ್ರನ್ನ ಗುಣ ಮಾಡಿ ಅವರ ಮಡಿಲಿಗೆ ಹಾಕಿದೀವಿ. ಈ ವ್ಯಕ್ತಿ 8 ತಿಂಗಳಾಗಿತ್ತು ಕಳೆದೋಗಿ, ಇಲ್ಲೇ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸತ್ತೋಗಿದ್ರು ಕೂಡ ಮನೆಗೂ ಕೂಡ ಮಾಹಿತಿ ಹೋಗ್ತಾ ಇರಲಿಲ್ಲ, 100% ಹೇಳ್ತಾ ಇದ್ದೀನಿ. ಸೊ ಇವತ್ತು ಸಂಪೂರ್ಣವಾಗಿ ಗುಣ ಮಾಡಿ ಅವ್ರ ಮನೆಗೆ ಮತ್ತೆ ಕಳಿಸ್ಕೊಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜನಸ್ನೇಹಿ ಆಶ್ರಮಕ್ಕೆ ನಿಮ್ಮ ಒಂದು ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರಲಿ. ಶನೇಶ್ವರ ಸ್ವಾಮಿಯವರು ಇಲ್ಲಿ ಎಷ್ಟು ಮಟ್ಟಿಗೆ ನೆಲೆಸಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಕಾರ್ತಿಕ್ ಅವರು. ಸೊ ಇಲ್ಲಿ ಸ್ವಾಮಿಯ ಆಶೀರ್ವಾದ, ಸ್ವಾಮಿಯ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಕಾರ್ತಿ ಅವರು. ಒಳ್ಳೆಯದಾಗಲಿ, ಧನ್ಯವಾದ, ನಮಸ್ಕಾರ.